ಸಿಲಿಕಾನ್ ಸಿಟಿಯಲ್ಲಿ ರೋಡ್ ರೇಜ್ ಪ್ರಕರಣಗಳು ನಿಲ್ಲುವಂತಹ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಆಚೆ ಬಂದು ವಿಕೃತಿ ಮೆರೆಯುವಂತಹ ಕೆಲಸ, ರೌಡಿಸಂ ತೋರಿಸುವಂತಹ ಕೆಲಸವನ್ನು ಪದೇ ಪದೇ ಮಾಡಲಾಗ್ತಾ ಇದೆ. ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ರೋಡ್ ರೇಜ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಆತ ಮಾಡಿದಂತಹ ಅವಾಂತರ ಎಡವಟ್ಟು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಬೆಂಗಳೂರಲ್ಲಿ ನಿಲ್ಲದ ರೋಡ್ ರೇಜ್ ಪ್ರಕರಣಗಳು. ಬೈಕ್ ಸವಾರನಿಂದ ಕಾರು ಚಾಲಕನ ಮೇಲೆ ಹಲ್ಲೆ. ಬೆಂಗಳೂರಿನಲ್ಲಿ ಅದ್ಯಾಕೋ ಏನು ರೋಡ್ ರೇಜ್ ಪ್ರಕರಣಗಳು ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ದಿನ ಒಂದಲ್ಲ ಒಂದು ಕೇಸ್ಗಳು ದಾಖಲಾಗ್ತಾನೆ ಇದೆ. ಬೈಕ್ಗೆ ಡಿಕ್ಕಿ ಹೊಡೆದು ಬೀಳಿಸಿದ ಅಂತ ಕಾರು ಚಾಲಕನಿಗೆ ಥಳಿಸಿರುವ ಘಟನೆ ಕನಕಪುರ ರಸ್ತೆಯ ಸಾರಕ್ಕಿ ಬಳಿ ಇಂದು ಬೆಳಗ್ಗೆ ನಡೆದಿದೆ. ಘಟನೆಯ ಸಂಪೂರ್ಣ ವಿಡಿಯೋ ಹಿಂಬದಿ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಮೊದಲು ಸ್ವಿಫ್ಟ್ ಕಾರು ಮುಂಬದಿ ಇದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದ ಕೋಪದಿಂದಲೇ ಎದ್ದಂತಹ ಬೈಕ್ ಸವಾರ ಹೆಲ್ಮೆಟ್ನಿಂದ ಕಾರು ಚಾಲಕನಿಗೆ ಥಳಿಸಿದ್ದಾನೆ. ಹೀಗೆ ಹಲ್ಲೆ ನಡೆಸಿದಾತ ಸಫಾರಿ ಡ್ರೆಸ್ನಲ್ಲಿರೋದು ಅನ್ನೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಸೊಂಟದಲ್ಲಿ ಆತ ಗನ್ ಕೂಡ ಸಿಕ್ಕಿಸಿಕೊಂಡಿರೋದು ಗೊತ್ತಾಗಿದೆ. ಹಲ್ಲೆ ಮಾಡಿದಾತ ಗನ್ ಮ್ಯಾನ್ ಇರಬಹುದು ಅನ್ನೋ ಶಂಕೆ ವ್ಯಕ್ತ ಆಗಿದೆ. ಬೈಕ್ ಸವಾರ ಕೆಳಗೆ ಬೀಳ್ತಾ ಇದ್ದ ಹಾಗೆ ಒಂದು ಕ್ಷಣವೂ ಯೋಚನೆ ಮಾಡದೆ ಹಲ್ಲೆ ಮಾಡಿದ್ದಾನೆ. ಕಾರು ಸವಾರ ಹಿಂಬದಿಯಿಂದ ಸ್ಲೋ ಮೂವಿಂಗ್ ನಲ್ಲಿದ್ದಾಗ ಬೈಕ್ಗೆ ಕಾರು ಟಚ್ ಆಗಿ ಕೆಳಗೆ ಬಿದ್ದಿದ್ದಾನೆ. ಇಷ್ಟಕ್ಕೆ ಹೀಗೆಲ್ಲ ಹಲ್ಲೆ ನಡೆಸಿದ್ದಾನೆ. ಎರಡು ಬಾರಿ ರೋಡ್ ರೇಜ್ ಪ್ರಕರಣದಲ್ಲಿ ಭಾಗಿಯಾದರೆ ರೌಡಿ ಶೀಟರ್ ಓಪನ್ ಮಾಡೋದಾಗಿ ಪೊಲೀಸರು ಎಚ್ಚರಿಸಿದ್ರು. ಉಪಟಳ ಮಾತ್ರ ನೀಡ್ತಾ ಇಲ್ಲ. ಸದ್ಯ ಘಟನೆಯ ವಿಡಿಯೋ ಎಕ್ಸ್ನಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.